ಶ್ರೀ ವಚನಾನಂದ ಮಹಾಸ್ವಾಮಿಗಳವರಿಗೆ ಪೋಕ್ಸೋ ಪ್ರಕರಣದಲ್ಲಿ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯ ಈ ಮೊದಲು ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿತ್ತು. ಸದರಿ ಆದೇಶ ಆದ ನಂತರ ವಚನಾನಂದ ಸ್ವಾಮಿಗಳ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗ್ತದೆ. ಆ ನಂತರ ಸದರಿ ಸ್ವಾಮಿಗಳಿಗೆ ಮಂಜೂರು ಮಾಡಿದಂಥ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕಂತ ಹೇಳಿ ತನಿಖಾಧಿಕಾರಿಗಳು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದರು. ಶ್ರೀ ವಚನಾನಂದ ಸ್ವಾಮಿಗಳ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕೋ ಬೇಡ ಅನ್ನೋದ್ರ ಬಗ್ಗೆ ಈ ದಿವಸ ವಿಚಾರಣೆಗೆ ಪ್ರಕರಣ ನಿಗದಿಯಾಗಿತ್ತು. ಆದರೆ ಈ ದಿವಸ ಸರ್ಕಾರಿ ಅಭಿಯೋಜಕರು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಜೆ ಮೇಲಿದ್ದ ಕಾರಣ ಈ ದಿವಸ ಸದರಿ ಪ್ರಕರಣ ವಿಚಾರಣೆಗೆ ಬರಲಿಲ್ಲ. ಅದನ್ನು 11/6/2026ಕ್ಕೆ ವಿಚಾರಣೆಗೆ ನಿಗದಿಪಡಿಸಿದ್ದಾರೆ. ಸಂತ್ರಸ್ತ ಬಾಲಕರು ಮತ್ತು ಅವರ ತಾಯಿಯವರನ್ನು ಸಹ ಏನು ಕೋರ್ಟ್ ಕರೆಸಿಲ್ಲ. ಅವ್ರು ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ ನಮಗೆ. ಬರೋಕ್ಕೇನು ಹೇಳಿಲ್ಲ ಕೋರ್ಟ್ನವ್ರೇನು ಹೇಳಿಲ್ಲ ಬರಲಿಕ್ಕೆ. ವಿಚಾರಣೆಗಿದೆ. ಸಂತ್ರಸ್ತರಿಗಾಗಲಿ ಸಂತ್ರಸ್ತರ ಪಾಲಕರಿಗಾಗಲಿ ನ್ಯಾಯಾಲಯದಿಂದ ಯಾವುದೇ ನೋಟಿಸ್ ವಗೇರೆ ಹೋಗಿಲ್ಲ ಬರಲಿಕ್ಕೆ. ಸರಿಗ ಎಲ್ಲ ಅಂದರೆ ಕೋರ್ಟ್ ವಿಧಿಸಿದ ಷರತ್ತುಗಳನ್ನೆಲ್ಲ ಪಾಲನೆ ಮಾಡಿದರೂ ಸಹ ಜಾಮೀನು ರದ್ದು ಕೋರಿ ಮನವಿ ಸಲ್ಲಿಸಿದರು. ನೋಡಿ, ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ದೀರಿ. ಮಾನ್ಯ ನ್ಯಾಯಾಲಯ ವಚನಾನಂದ ಸ್ವಾಮಿಗಳಿಗೆ ಜಾಮೀನು ಮಂಜೂರು ಮಾಡುವಾಗ ಕೆಲವೊಂದು ಷರತ್ತುಗಳನ್ನು ವಿಧಿಸಿತ್ತು. ಆ ಎಲ್ಲ ಷರತ್ತುಗಳನ್ನು ಸ್ವಾಮೀಜಿಯವರು ಪಾಲನೆ ಮಾಡಿದ್ದಾರೆ. ತನಿಖೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಮೆಡಿಕಲ್ ಟೆಸ್ಟಿಗೆ ಅಂದರೆ ವೈದ್ಯಕೀಯ ತಪಾಸಣೆ ಮಾಡಿಸಲಿಕ್ಕೆ ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಆದರೂ ಕೂಡ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕಂತ ಹೇಳಿ ತನಿಖಾಧಿಕಾರಿಯವರು ಯಾಕೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ತನಿಖಾಧಿಕಾರಿ ಬದಲಾವಣೆಯೂ ಸಹ ಆಗಿದೆ ಸರ್. ಹೌದು, ಮೊದಲು PSI ಅವರಿದ್ದರು. ಅವರನ್ನು ವರ್ಗಾವಣೆ ಮಾಡಿ ಅಲ್ಲಿ CPI ಅವರನ್ನು ತನಿಖಾಧಿಕಾರಿಗಳಂತೇಳಿ ನೇಮಕ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ ಅಂತ ಮಾಡಿದವ್ರನ್ನ ಕೇಳಬೇಕಾಗ್ತದೆ. ಯಾಕಂದರೆ ಈ ಹಿಂದೆ ಮಠದಲ್ಲಿ ಒಂದು ಘಟನೆ ನಡೆದಾಗ CPI ಮತ್ತು ಸ್ವಾಮೀಜಿಗಳ ನಡುವೆ ವಾಗ್ವಾದನೂ ಆಗಿತ್ತು ಸರ್. ಅದು ನನಗೆ ಮಾಹಿತಿ ಇಲ್ಲ.